ಸರ್ಕಾರ ರಚನೆಗೆ ಹಕ್ಕು ಮಂಡನೆಗೂ ಮುನ್ನ ದಿಗ್ಗಜರ ನಾಯಕರ ಭೇಟಿಯಾಗಿದ್ದಾರೆ. ಎಲ್ಕೆ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ರಾಮನಾಥ್ ಕೋವಿಂದ್ ಭೇಟಿಯಾಗಿದ್ದಾರೆ. ಮೋದಿ ಸಾಲು ಸಾಲು ನಾಯಕರ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ತಮ್ಮ ರಾಜಕೀಯ ಗುರು ಅಡ್ವಾಣಿ ಆಶೀರ್ವಾದ ಪಡೆದಿದ್ದಾರೆ. ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗುವ ಮುನ್ನ ಮೋದಿಗೆ ಗುರುಗಳ ಆಶೀರ್ವಾದ. ಅಡ್ವಾಣಿ ಅವರ ಆಶೀರ್ವಾದ ಪಡಿತಾ ಇರೋ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಾ. ಮುರಳಿ ಮನೋಹರ್ ಜೋಶಿ ಅವರನ್ನ ಭೇಟಿಯಾಗಿ ಮಾತನಾಡಿಸಿದ್ದಾರೆ, ಆಶೀರ್ವಾದ ಪಡೆದಿದ್ದಾರೆ. ಮತ್ತೊಂದು ಕಡೆ ರಾಮನಾಥ್ ಕೋವಿಂದ್ ಅವರನ್ನ ಭೇಟಿಯಾಗಿದ್ದಾರೆ. ಎನ್ಡಿಎ ಸರ್ಕಾರದ 5 ವರ್ಷ ಪೂರೈಸಲ್ಲ ಅಂತ ಕಾಂಗ್ರೆಸ್ ನಾಯಕ ಹೇಳಿದ್ದಾರೆ. 6 ತಿಂಗಳಿಂದ 1 ವರ್ಷದ ಒಳಗೆ ಮಧ್ಯಂತರ ಚುನಾವಣೆ ಬರುತ್ತೆ, ಚುನಾವಣೆ ಎದುರಿಸೋದಕ್ಕೆ ಕಾರ್ಯಕರ್ತರು ಸಜ್ಜಾಗಿ ಅಂತ ಭೂಪೇಶ್ ಬಘೇಲ್ ಹೇಳಿದ್ದಾರೆ. ಫಡ್ನವೀಸ್ ರಾಜೀನಾಮೆ ಕೊಡ್ತಿದ್ದಾರೆ. ಯೋಗಿ ಕುರ್ಚಿ ಅಲುಗಾಡ್ತಾ ಇದೆ. ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಅಲುದಾಡ್ತಾ ಇದ್ದಾರೆ. ಅಗ್ನಿವೀರ್ ಯೋಜನೆಯ ವಿರುದ್ಧ ಈಗಾಗಲೇ ಜೆಡಿಯು ಮಾತಾಡ್ತಿದೆ ಅಂದಿದ್ದಾರೆ. ಆರರಿಂದ 1 ವರ್ಷದ ಕಾಲ ಮಾತ್ರ ಈ ಸರ್ಕಾರ ಇರುತ್ತೆ ಅಂತ ಭೂಪೇಶ್ ಬಘೇಲ್ ಮಾತಾಡಿದ್ದಾರೆ. फडणवीस इस्तीफा दे थे, योगी कुर्सी डोला थे, है ना? वो भजन लाल शर्मा है हरियाणा के, राजस्थान के, वो डगमग करे तो सब मुख्यमंत्री कुर्सी अब डगमगायल धरते हैं. ये म्हणजे मुद्दा ले चलत नहीं से अब ओकर विरोध में मन खड़ा हो. सरकार बने नहीं है. नीतीश के प्रवक्ता क्या कहा थे, ये अग्निवीर योजना ठीक नहीं है, बंद करो. वो कहा थे जाति जनगणना होना चाहिए, जब राहुल ने कहा था इसे वो होना चाहिए. वो कहा थे यूसीसी करे की जरूरत नहीं है. अब ये सब विकल्प क्या सरकार बनेगी, झगड़ा शुरू हो गया तो समझ ले. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.